ನಮಸ್ಕಾರ ಸ್ನೇಹಿತರೆ ಹಾಗೂ ತುಲಾರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಜುಲೈ 2026ರ ಮಾಸ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ ತುಲಾರಾಶಿಯವರ ಜುಲೈ 2026ರ ಒಟ್ಟು ಚಿತ್ರ ಹೇಗಿರಲಿದೆ ಎನ್ನುವುದನ್ನು ನೋಡೋಣ. ತುಲಾರಾಶಿಯವರಿಗೆ ಜುಲೈ 2026 ತಿಂಗಳು ನಿಧಾನವಾಗಿ ಬೆಳವಣಿಗೆಯನ್ನು ತರುವಂತ ತಿಂಗಳಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಅಡೆತಡೆಗಳು ಕಡಿಮೆಯಾಗಲು ಹಾಗೆ ಲಕ್ಷಣಗಳು ನಿಮಗೆ ಕಾಣಬಹುದು. ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗಲು ಆರಂಭವಾಗುತ್ತದೆ. ಹೊಸ ಪರಿಚಯಗಳು, ಹೊಸ ಅವಕಾಶಗಳು ಮತ್ತು ಹೊಸ ಆಲೋಚನೆಗಳು ನಿಮ್ಮ ಜೀವನವನ್ನು ಬೇರೆಯೇ ದಿಕ್ಕಿಗೆ ಕರೆದೊಯ್ಯುತ್ತದೆ. ಆದರೆ ಯಾವುದೇ ಕೆಲಸವನ್ನು ಆತುರದಲ್ಲಿ ಮಾಡಬೇಡಿ. ತಾಳ್ಮೆ ಮತ್ತು ವಿವೇಕದಿಂದ ಮುಂದುವರೆದರೆ ಈ ತಿಂಗಳು ನಿಮಗೆ ಉತ್ತಮ ಫಲವನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ ಗ್ರಹಗಳ ಪರಿಣಾಮವನ್ನು ನೋಡೋಣ. ಈ ತಿಂಗಳು ಗುರು ನಿಮಗೆ ಬಲವನ್ನು ಭದ್ರಪಡಿಸುತ್ತಾನೆ. ಶನಿಯು ನಿಮಗೆ ಕೆಲಸದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಾನೆ. ಇನ್ನು ಬುಧ ನಿಮ್ಮ ಮಾತು ಮತ್ತು ಬುದ್ಧಿಶಕ್ತಿಯನ್ನು ಬಲಗೊಳಿಸುತ್ತಾನೆ. ಇನ್ನು ಸೂರ್ಯನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ಶುಕ್ರ ಖಚಿತ ವಿಷಯದಲ್ಲಿ ಜಾಗ್ರತೆ ಇರುವುದನ್ನು ಸೂಚಿಸುತ್ತಾನೆ. ರಾಹು ಹೊಸ ಅವಕಾಶಗಳನ್ನು ನೀಡಬಹುದು, ಆದರೆ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಕೇತು ದೇವರ ಕಡೆಗೆ ಭಕ್ತಿ ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಕೂಡ ಹೆಚ್ಚಿಸುತ್ತಾರೆ. ಇನ್ನು ಉದ್ಯೋಗ ಮತ್ತು ಹಣಕಾಸು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಉತ್ತಮ ಅವಕಾಶಗಳು ಸಿಗಬಹುದು. ಇನ್ನು ಉದ್ಯೋಗಕ್ಕೆ ಹುಡುಕುತ್ತಿರುವವರಿಗೆ ಸಂದರ್ಶನಕ್ಕೆ ಅಥವಾ ಇಂಟರ್ವ್ಯೂಗೆ ಅವಕಾಶ ಬರಬಹುದು. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ವ್ಯಾಪಾರಗಳ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಆದಾಯ ಉತ್ತಮವಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಇನ್ನು ಹೊಸ ಹೂಡಿಕೆಯನ್ನು ಮಾಡುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇನ್ನು ಮುಂದಕ್ಕೆ ಕುಟುಂಬ, ಪ್ರೀತಿ ಮತ್ತು ಆರೋಗ್ಯದ ವಿಷಯ. ಕುಟುಂಬದಲ್ಲಿ ಶಾಂತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ದಾಂಪತ್ಯದಲ್ಲಿ ಪ್ರೀತಿ ಕೂಡ ಮೂಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಓದಿನ ಕಡೆಗೆ ಏಕಾಗ್ರತೆ ಕೂಡ ಹೆಚ್ಚಾಗುತ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಆರೋಗ್ಯ ನಿಮಗೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ನಿದ್ರೆ, ಆಹಾರ ಮತ್ತು ವ್ಯಾಯಾಮವನ್ನು ನಿರ್ಲಕ್ಷಿಸಬಾರದು. ಮನಸ್ಸಿಗೆ ಒಟ್ಟಾರೆ ಶಾಂತಿಯನ್ನು ನೀಡಲು ಸ್ವಲ್ಪ ಗಂಟೆ ಬೆಳಗಿನ ಜಾವ ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯವನ್ನು ನೀಡಿ. ಇನ್ನು ಈಗ ಈ ಜುಲೈ ತಿಂಗಳಿನಲ್ಲಿ ಪ್ರಮುಖ ಗ್ರಹಗಳ ಪ್ರಭಾವ ತುಲಾರಾಶಿಯವರ ಜೀವನದ ಮೇಲೆ ಹೇಗಿರಲಿದೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಗುರುವಿನ ಪ್ರಭಾವ ನಿಮ್ಮ ಜೀವನದ ಮೇಲೆ. ಗುರುವಿನ ಅನುಗ್ರಹದಿಂದ ನಿಮಗೆ ಭಾಗ್ಯ ಹೆಚ್ಚಾಗಬಹುದು. ಉದ್ಯೋಗ, ಶಿಕ್ಷಣ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಹಿರಿಯರ ಸಹಕಾರ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇವೆ. ಇನ್ನು ಶನಿ ನಿಮ್ಮ ಪರಿಶ್ರಮವನ್ನು ಪರೀಕ್ಷಿಸುತ್ತಾನೆ. ಕೆಲಸದ ಒತ್ತಡ ಹೆಚ್ಚಾದರೂ ಅದರ ಪ್ರತಿಫಲ ಮುಂದಿನ ದಿನಗಳಲ್ಲಿ ಸಿಗುತ್ತದೆ. ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆ ನಿಮ್ಮ ಯಶಸ್ಸಿನ ಗುಟ್ಟು. ಇನ್ನು ಸೂರ್ಯನ ಪ್ರಭಾವ. ತಿಂಗಳ ಮಧ್ಯಭಾಗದ ನಂತರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಕೂಡ ಬೆಳೆಯಬಹುದು. ಇನ್ನು ಸರ್ಕಾರಿ ಕೆಲಸಗಳಿಗೆ ಇದ್ದಂತ ಅಡೆತಡೆಗಳು ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಇವೆ. ಇನ್ನು ಚಂದ್ರನ ಪ್ರಭಾವ. ಮನಸ್ಸು ಕೆಲವೊಮ್ಮೆ ಚಂಚಲವಾಗಬಹುದು, ಆದ್ದರಿಂದ ಭಾವನಾತ್ಮಕೆಯಿಂದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಧ್ಯಾನ ಮತ್ತು ದೇವರ ನಾಮಸ್ಮರಣೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಬುಧನ ಪ್ರಭಾವ. ಮಾತಿನ ಮೂಲಕ ಯಶಸ್ಸು ಸಿಗುವಂತ ಸಮಯ. ಸಂದರ್ಶನ, ವ್ಯಾಪಾರ ಅಥವಾ ಒಟ್ಟಿನಲ್ಲಿ ಉತ್ತಮ ಫಲವನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೂಡ ಹೆಚ್ಚಾಗುತ್ತದೆ. ಇನ್ನು ಶುಕ್ರನ ಪ್ರಭಾವ. ಸಂಬಂಧಗಳಲ್ಲಿ ಮಧುರತೆ ಕೂಡ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನವಂತೂ ಉತ್ತಮವಾಗಿರುತ್ತದೆ, ಆದರೆ ಅನಗತ್ಯ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಿ. ಇನ್ನು ಕುಜನ ಪ್ರಭಾವ.
ಧೈರ್ಯ ಹೆಚ್ಚಾದರೂ ಕೋಪವನ್ನು ನಿಯಂತ್ರಿಸಿ. ವಾಹನ ಚಲಾಯಿಸುವಾಗ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ಮತ್ತು ಮನಸ್ಸಿನ ಮೇಲೆ ಹಿಡಿತ ಇರಲಿ. ಇನ್ನು ರಾಹುವಿನ ಪ್ರಭಾವ ಅವಕಾಶಗಳು ಬರಬಹುದು, ಆದರೆ ಪರಿಚಿತರನ್ನು ಅತಿಯಾಗಿ ನಂಬಲು ಹೋಗಬೇಡಿ. ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಿ. ಇನ್ನು ಕೇತುವಿನ ಪ್ರಭಾವ ದೇವರ ಮೇಲಿನ ಭಕ್ತಿ ಹಾಗೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ದೇವಾಲಯಕ್ಕೆ ಭೇಟಿ, ಮಂತ್ರ ಜಪ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಇನ್ನು ಈ ತಿಂಗಳು ಪ್ರಮುಖ ಸಲಹೆಗಳು. ಈ ತಿಂಗಳು ಯಶಸ್ಸನ್ನು ಪಡೆಯಲು ಈ 3 ವಿಷಯಗಳನ್ನು ನೆನಪಿಡಿ: ತಾಳ್ಮೆ, ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರ. ಇನ್ನು ಈ 3 ಗುಣಗಳನ್ನು ನೀವು ಪಾಲಿಸಿದರೆ ಜುಲೈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತದೆ. ಈ ತಿಂಗಳ ಶುಭ ಸಮಯ: ತಿಂಗಳಿನ 2ನೇ ಮತ್ತು 3ನೇ ವಾರ ಹೊಸ ಕೆಲಸವನ್ನು ಆರಂಭಿಸಬಹುದು. ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು, ಸಂದರ್ಶನಕ್ಕೆ ಹೋಗಲು, ವ್ಯಾಪಾರ ಮಾತುಕತೆ ನಡೆಸಲು ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರ ಗಳಿಗೆಯಾಗಿರುತ್ತವೆ. ಇನ್ನು ಈ ತಿಂಗಳ ಎಚ್ಚರಿಕೆಗಳೇನು ಎಂದರೆ, ಆತುರದಲ್ಲಿ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಪರೀಕ್ಷಿಸಿ. ವಾಹನ ಚಲನೆಗಳಲ್ಲಿ ಜಾಗ್ರತೆಯನ್ನು ವಹಿಸಿ. ಇನ್ನು ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷಣೆ ಬೇಡ. ಇನ್ನು ಈ ತಿಂಗಳಿಗೆ ಸರಳ ಪರಿಹಾರ: ಶುಕ್ರವಾರ ಅಥವಾ ಸೋಮವಾರ ದೇವಿ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಭಕ್ತಿಯಿಂದ ದೀಪ ಹಚ್ಚಿ ಪ್ರತಿದಿನ ಓಂ ಶ್ರೀಂ ಲಕ್ಷ್ಮಿಯೇ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ಅನ್ನದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ. ಇನ್ನು ಅದೃಷ್ಟ ಬಣ್ಣ ಮತ್ತು ಸಂಖ್ಯೆ. ಇನ್ನು ಅದೃಷ್ಟ ಬಣ್ಣ ಬಂದು ಬಿಳಿ, ಕೆಂಪು ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ ಬಂದು 6, 9 ಮತ್ತು 15. ಇನ್ನು ತಿಂಗಳ ಅಂತಿಮ ಫಲ. ಒಟ್ಟಾರೆ ಜುಲೈ 2026 ತುಲಾ ರಾಶಿಯವರಿಗೆ ಪ್ರಗತಿ ತರುವಂತ ತಿಂಗಳಾಗಿದೆ. ಉದ್ಯೋಗ, ವ್ಯಾಪಾರ ಮತ್ತು ಶಿಕ್ಷಣದಲ್ಲಿ ಉತ್ತಮ ಅವಕಾಶಗಳನ್ನು ನೀವು ಕಾಣಬಹುದು. ಹಣಕಾಸಿನ ಮೇಲೆ ನಿಯಂತ್ರಣ ಮತ್ತು ಆರೋಗ್ಯದ ಕಡೆ ಕಾಳಜಿ ವಹಿಸಿದರೆ ಇನ್ನಷ್ಟು ಉತ್ತಮ ಫಲವನ್ನು ನೀವು ಕಾಣಬಹುದು. ಈ ತಿಂಗಳ ಮುಖ್ಯ ಸಂದೇಶವೇನೆಂದರೆ, ತಾಳ್ಮೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಇಂದಿನ ತುಲಾ ರಾಶಿಯವರ ಜುಲೈ ಮಾಸ ಭವಿಷ್ಯ ಇಲ್ಲಿಗೆ ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಶೇರ್ ಅನ್ನು ಮಾಡಿ. ನಿಮ್ಮ ತುಲಾ ರಾಶಿಯ ಬಂಧು ಬಳಗಕ್ಕೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಮತ್ತು ಪರಿಹಾರಕಾರಿ ವಿಡಿಯೋ ನಿಮಗೆ ಏನಾದರೂ ಬೇಕಾದಲ್ಲಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ರಾಶಿ ಭವಿಷ್ಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ, ಶಿವ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ನಾನು ಕೂಡ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.